ಖಂಡಿತ ಜಯಪ್ರಕಾಶ್ ಶೆಟ್ಟಿ. ಪ್ರಮುಖವಾಗಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಇಲ್ಲಿರುವಂತಹ ಅಂದ್ರೆ ಮರಾಠಿ ಭಾಷಿಕ ಪ್ರದೇಶ ಏನಿದೆ ಅಲ್ಲಿರುವಂತಹ ಎಲ್ಲ ಬಹುತೇಕ ಅಧಿಕಾರಿಗಳು ಆತಂಕದಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳು ಅಥವಾ ಇಲ್ಲಿರುವಂತಹ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿದೆ. ಮತ್ತೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಬೆಳಗಾವಿ ಜಿಲ್ಲಾಡಳಿತ ಏನು ಮರಾಠಿ ಭಾಷೆಯಲ್ಲಿ ಈ ಒಂದು ದಾಖಲೆ ಪತ್ರಗಳ ವ್ಯವಹಾರವನ್ನ ಕೂಡ ಮಾಡ್ತಿರುವಂತದ್ದು. ಕಿನ್ನೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಪಹಣಿ ಪತ್ರದಲ್ಲಿ ಯಾವುದೇ ಕಾರಣಕ್ಕೂ ಈ ತಂತ್ರಾಂಶ ಅಂದ್ರೆ ಪಹಣಿ ಪತ್ರದಲ್ಲಿ ಕೈ ಬರಹದಲ್ಲಿ ಏನು ಭಾಷೆಯನ್ನ ಬಳಸಬಾರದು ಅನ್ನೋ ಒಂದು ನಿಯಮ ಇದೆ. 2013ರಲ್ಲಿ ರಾಜ್ಯ ಸರ್ಕಾರ ಕೂಡ ಸ್ಪಷ್ಟವಾದಂತಹ ಆದೇಶವನ್ನ ಹೊರಡಿಸಿರುವಂತದ್ದು. ಅದಕ್ಕಾಗಿ ಈ ತಂತ್ರಾಂಶವನ್ನ ಏನು ಅಳವಡಿಕೆ ಮಾಡಿದೆ. ಆದ್ರೆ ಈ ತಂತ್ರಾಂಶ ಅಳವಡಿಕೆ ಮಾಡಿದ್ರು ಕೂಡ ಬಹುತೇಕ ಮರಾಠಿ ಭಾಷಿಕ ಪ್ರದೇಶದಲ್ಲಿ ಮರಾಠಿ ಭಾಷೆಯಲ್ಲಿ ಪಹಣಿ ಪತ್ರಗಳನ್ನ ವಿತರಣೆ ಮಾಡ್ತಿದ್ದಾರೆ ಮತ್ತು ದಾಖಲೆ ಪತ್ರಗಳು ಅಂದ್ರೆ ಪುಸ್ತಕದಲ್ಲಿ ಕೂಡ ಏನು ಸಂಪೂರ್ಣವಾಗಿ ಮರಾಠಿ ಭಾಷಿಕ ದಾಖಲೆ ಪತ್ರಗಳಿರ್ಬೋದು, ಆಸ್ತಿ ಪತ್ರಗಳ ನಮೂದನ್ನ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. 2013ರಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪರಿಷ್ಕೃತ ಆದೇಶವನ್ನ ಹೊರಡಿಸಿ 12 ವರ್ಷ ಕಳೆದ್ರೂ ಕೂಡ ಬೆಳಗಾವಿ ಜಿಲ್ಲಾಡಳಿತ ಏನ್ ಮಾಡ್ತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಜೊತೆಗೆ ಬೆಳಗಾವಿ ಜಿಲ್ಲಾಧಿಕಾರಿ ಕಳೆದ 1 ತಿಂಗಳಷ್ಟೇ ಏನೋ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ನಾವು ಮರಾಠಿ ಭಾಷಿಕರಿಗೆ ಅವರ ಭಾಷೆಯಲ್ಲೇ ದಾಖಲೆಗಳನ್ನ ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು ಅನ್ನೋ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಹೇಳಿದ್ರು. ಅದರಂತೆ ಏನು ಬೆಳಗಾವಿ ಜಿಲ್ಲಾಧಿಕಾರಿಗಳು ಮರಾಠಿ ಪ್ರೇಮವನ್ನು ಮೆರೆತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗಿರುವಂತದ್ದು. ಬಹುತೇಕ ಖಾನಾಪುರ ಇರುವುದು ಬೆಳಗಾವಿ ತಾಲೂಕಿನ ಏನು ಕಿನ್ನೆ ಪಂಚಾಯತಿ, ಮೋದಗಾ ಮತ್ತು ನೀಲಜಿ, ಮುತ್ಗಾ ಸೇರಿದಂತೆ ಹಲವಾರು ಮರಾಠಿ ಭಾಷಿಕ ಪಂಚಾಯತಿಯಲ್ಲಿ ಬಹುತೇಕವಾಗಿ ಪಹಣಿ ಪತ್ರಗಳನ್ನ ಮರಾಠಿ ಭಾಷೆಯಲ್ಲಿ ಅದು ಕೈ ಬರಹದಲ್ಲಿ ಬರೆದು ಕೊಡ್ತಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸರ್ಕಾರದ ನಿಯಮ ಉಲ್ಲಂಘನೆ ಆಗುತ್ತೆ ಮತ್ತು ಮರಾಠಿ ಭಾಷೆಯಲ್ಲೇ ಕೊಡೋದ್ರಿಂದ ಅದು ಕಾನೂನು ಬಾಹಿರ ಕೂಡ ಆಗುತ್ತೆ ಮತ್ತು ಕೈ ಬರಹದಲ್ಲಿ ಯಾವುದೇ ಕಾರಣಕ್ಕೂ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ 2013ರ ಏನು ಸರ್ಕಾರದ ಆದೇಶದಲ್ಲಿ ಉಲ್ಲೇಖ ಇದ್ರೂ ಕೂಡ ಸರ್ಕಾರದ ಆದೇಶವನ್ನ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲಾಡಳಿತ ಉಲ್ಲಂಘನೆ ಮಾಡ್ತಿರುವಂತದ್ದು ಮತ್ತು ಬೆಳಗಾವಿ ಜಿಲ್ಲಾಡಳಿತ ಇರಬಹುದು ಅಥವಾ ಇಲ್ಲಿರುವಂತಹ ಅಧಿಕಾರಿ ವರ್ಗ ಮರಾಠಿ ಪ್ರೇಮವನ್ನ ಮೆರೆತಾ ಇದೆ. ಅದಕ್ಕೆ ಸಹಕಾರವನ್ನು ಕೊಡುವಂತಹ ಕೆಲಸವನ್ನ ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಇಲ್ಲಿರುವಂತಹ ಅಧಿಕಾರಿಗಳು ಇರಬಹುದು ಅಥವಾ ಜನಪ್ರತಿನಿಧಿಗಳು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನಂದ್ರೆ ಕಿನ್ನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿಡಿಒ ನಾಗೇಂದ್ರ ಎಂಬುವರ ಮೇಲೆ ಏನು ಮರಾಠಿ ಪುಂಡನವರು ಏನು ಏಕಾಏಕಿ ನೀನು ಮರಾಠಿಯಲ್ಲೇ ಮಾತಾಡಬೇಕು ಅನ್ನೋ ನಿಟ್ಟಿನಲ್ಲಿ ದಬ್ಬಾಳಿಕೆಯನ್ನು ಮಾಡ್ತಾನೆ, ಅವಾಜನ್ನ ಹಾಕ್ತಾನೆ ಮತ್ತು ಅವಾಚ್ಯ ಶಬ್ದಗಳಿಂದ ಕೂಡ ನಿಂದನೆ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಅಲ್ಲಿರುವಂತಹ ಮರಾಠಿ ಭಾಷಿಕ ಏನು ಪ್ರದೇಶದ ಅಲ್ಲಿರುವಂತಹ ಅಧಿಕಾರಿ ವರ್ಗ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು, ಪರಿಸ್ಥಿತಿ ಇಲ್ಲಿ ತೀರಾ ಬಿಗಡಾಯಿಸಿದೆ ಮತ್ತು ನಾವು ನಿತ್ಯವೂ ಕೂಡ ಇಲ್ಲಿ ಕಷ್ಟದ ಅಲ್ಲಿ ಕೆಲಸ ಮಾಡ್ತಿದೀವಿ ಅನ್ನೋ ನಿಟ್ಟಿನಲ್ಲಿ ಪಿಡಿಒ ಕೂಡ ಹೇಳಿರುವಂತದ್ದು. ಹೀಗಾಗಿ ಬೆಳಗಾವಿ ಜಿಲ್ಲಾಡಳಿತ ಇರಬಹುದು ಅಥವಾ ರಾಜ್ಯ ಸರ್ಕಾರ ಸೂಕ್ತವಾಗಿ ಎಚ್ಚೆತ್ತುಕೊಳ್ಬೇಕು. ಆದ್ರೆ ಪದೇ ಪದೇ ಬೆಳಗಾವಿಯ ಗಡಿ ಜಿಲ್ಲೆ ಈ ರೀತಿ ಮರಾಠಿ ಪುಂಡರು ಕಿರಿಕನ್ನ ಮಾಡ್ತಿದ್ದಾರೆ ಮತ್ತು ಇಲ್ಲಿ ಗಡಿ ತಂಟೆಯನ್ನು ಮಾಡ್ತಿದ್ದಾರೆ ಮತ್ತು ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡ್ತಿದ್ದಾರೆ, ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡ್ತಿದ್ದಾರೆ. ಆದ್ರೆ ಈವರೆಗೂ ಅವರ ವಿರುದ್ಧ ಈಗ ಮತ್ತೊಂದು ದೃಶ್ಯ ಬರ್ತಾ ಇದೆ ನೋಡಿ. ಆತ ಪುಂಡ, ಒಬ್ಬ ಮರಾಠಿ ಪುಂಡ ಗಡ್ಡದವನು. ಆ ವಯಸ್ಸಾದ ಹಿರಿಯರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ಅವ್ರು ಕೇರೆ ಮಾಡೋದಿಲ್ಲ, ಕನ್ನಡದಲ್ಲೇ ಮಾತಾಡ್ತಾರೆ. ಆ ಫ್ಲೋ ನೋಡಿ, ವಿಡಿಯೋ. ನೀ ಕನ್ನಡ ಮಾತಾಡಿ, ನೀ ಕನ್ನಡದಾಗ ಮಾತಾಡಿ ಮತ್ತೆ ಕನ್ನಡ ನೀ ಕನ್ನಡದಾಗ ಮಾತಾಡಿ, ಕನ್ನಡದಾಗ ಕನ್ನಡ ಮಾತಾಡಿ ನೀನು. ಅರ್ಜಿ ಕೊಡ, ಅರ್ಜಿ ಕೊಡೋದ್ ನಾನು ನೋಡ್ತೀನಿ. ನಾನು कुठले अर्ज दूतूच हे समय वगैरे केलं हे थांब का संभाजी नंतर कानपड का वेगळी बघ फिरून सांगतो तू हा ಇವ್ರದೇನ ಅರ್ಜಿ ತಗೋ, ಫಸ್ಟಿಗೆ ಅರ್ಜಿ ತಗೋ ಅಂತ ವಿಚಾರಣೆ ಮಾಡಿ. त्यातनं मराठीत आहे का नाही, मराठीत आहे का नाही एकच सांग मला. हेमंत पाटील आता बोललो तुम्ही हेमंत पाटील येतो म्हणून गेला. ನಾನು ಆದೇಶ ಕಮಿಟಿ ಅವ್ರು ಕರ್ಸ್ತಾನೆ. मराठी बोला तुम्ही, ಕನ್ನಡಕ ಮಾತಾಡೋಣ, ನಾ ಕನ್ನಡಕ ಮಾತಾಡೋಣ. मराठी नाही ಬರಂಗಿಲ್ಲ, ಹಿಂದಿ ಬರಂಗಿಲ್ಲ. ನೀ ಹಿಂದಿ ಮಾತಾಡಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಪಿಡಿಒಗಳನ್ನ ಮರಾಠಿ ಮಾತಾಡ್ತಾ ಒತ್ತಾಯ ಮಾಡ್ತಾರೆ ಅವ್ರ. ನೀವು ಅದು ನೋಡ್ತಿರಲ್ಲ ನೀವು. ಹಾ ಬೋಲೋ 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 ಬೋಲೋ. ಏನಿದೆ ಆಫೀಸರ್ ಬೇಕಾರೆ ಏನಿದೆ
कंप्लेंट ನೀವು ಅಪರಾಧ काय पदार्थ तो माझा ಏನೇ ನಿರ್ಧಾರ ನೋಡಿ ಆ ಪಿಡಿಒ ಅವರನ್ನ ಒಂದು ಚಿಟ್ಚಾಟ್ ಮಾಡಿಸಿ. ನಾಗೇಂದ್ರ ಪತ್ತಾರ್ ಅವರ ಹೆಸರು ದ ಗ್ರೇಟ್ ಮ್ಯಾನ್. ನೋಡಿ ಕನ್ನಡವನ್ನೇ ಮಾತಾಡ್ತಾ ಹೋದ್ರು ಅವರು. ಆಮೇಲೆ ಈ ಕಡೆ ಇದಾನಲ್ಲ ಅವನು ಅಂಡೆಪ್ರಿಕಿ ಒಬ್ಬ, ಅವನಿಗೆ ಅವ್ನು ಮರಾಠಿ ಮಾತಾಡಕ್ ಬರುತ್ತೆ. ನಾನಾದ್ರೆ ಏನ್ ಹೇಳ್ತಿದ್ದೆ ಗೊತ್ತಾ, ನೀನೇನ್ ಹೇಳ್ತಾ ಇದ್ದೆ ಅದನ್ನ ಮರಾಠಿಯಲ್ಲಿ ಬರಿ ಅಂತಿದ್ದೆ. ಅವನಿಗೆ ಮರಾಠಿಯಲ್ಲಿ ಬರೆಯಕ್ಕೆ ಖಂಡಿತವಾಗ್ಲೂ ಬರಲ್ಲ, ಮಾತಾಡಕಷ್ಟೇ ಬರೋದು. ಟೈಮ್ ಪಾಸ್ ಇದು. ಮರಾಠಿ ಮಾತಾಡಕ್ ಬರಲ್ಲ, ಗಾಂಜಾ ಗಿರಾಕಿ ಅದು. ಗ್ರೇಟ್. ಅವ್ರ ಹೆಸರೇನು? ನಾಗರಾಜ್ ಪತ್ತಾರ್. ನಾಗೇಂದ್ರ ಪತ್ತಾರ್ ನೋಡ್ರಿ. ಆ ಹುಡುಗ ಬಂದಷ್ಟು ಅವಾಜ್ ಆಗ್ತಾನೆ, ಕನ್ನಡ ಬಿಟ್ಟು ಬೇರೆ ಮಾತಾಡೋದಿಲ್ಲ. ಅವ್ನು ಬೇಕಿದ್ರೆ ಕನ್ನಡ ಮಾತಾಡ್ತಾನೆ. ಬರಲ್ವಾ ಅಂತೇಳಿ ಕನ್ನಡ ಮಾತಾಡ್ತಾನೆ ಕೊನೆಗೆ. ಹೌದು. ನಾಗೇಂದ್ರ ಪತ್ತಾರ್, ಸೆಲ್ಯೂಟ್ ನಿಮಗೆ. ನಾಗೇಂದ್ರ ಪತ್ತಾರ್ ನಮ್ಮ ಹೀರೋ. ಇದು ಕನ್ನಡಿಗರ ತಾಕತ್ತು ಅಂತಂದ್ರೆ. ಅವನು ಬಂದ್ಬಿಟ್ಟು ನಾಗೇಂದ್ರ ಪತ್ತಾರ್ ಅವ್ರನ್ನ ಚಿಟ್ಚಾಟ್ ಮಾಡಿಸ್ರಿ, ಅವರ ಫ್ಯಾಮಿಲಿಯನ್ನು ಮಾತಾಡಿಸ್ರಿ, ಅವರ ಹಿನ್ನೆಲೆ ಮಾತಾಡಿಸ್ರಿ. ಅವ್ರ ಇವತ್ತು ಫುಲ್ ಹೀರೋ ಆಗ್ಬೇಕು. ಪತ್ತಾರ್ ಅವರು ಹೀರೋ ಆಗ್ಬೇಕು. ಕನ್ನಡ ಭಾಷೆಗೆ ಎಳ್ಳು ನೀರು ಬಿಟ್ಟಿದೆ ಜಿಲ್ಲಾಡಳಿತ. ಮರಾಠಿ ಭಾಷೆಯಲ್ಲಿ ಜನರಿಗೆ ದಾಖಲೆ ವಿತರಣೆ. ಬೆಳಗಾವಿ ನಮ್ದು, ಇಲ್ಲಿ ನಿಮ್ಮ ಆಟ ನಡೆಯಲ್ಲ ಅಂತ ಆಗಾಗ ಮರಾಠಿ ಪುಂಡರಿಗೆ ಪಾಠ ಕಲಿಸ್ತಾನೆ ಇರ್ತಾರೆ. ಆದ್ರೀಗ ಜಿಲ್ಲಾಡಳಿತವೇ ನಾಡದ್ರೋಹಿ ಆದಂತಿದೆ. ಯಾಕಂದ್ರೆ ಇಲ್ಲಿ ಕನ್ನಡವೇ ಆಡಳಿತ ಭಾಷೆ, ವ್ಯವಹಾರವೂ ಕನ್ನಡದಲ್ಲಿಯೇ ಆಗಬೇಕೆಂಬ ಸರ್ಕಾರದ ಆದೇಶವೂ ಇದೆ. ಹೀಗಿದ್ರೂ ಮರಾಠಿ ಭಾಷೆಯಲ್ಲೇ ಬೆಳಗಾವಿ ಜಿಲ್ಲಾಡಳಿತ ದಾಖಲೆಗಳನ್ನು ನೀಡುತ್ತಿದೆ. ಕನ್ನಡದಲ್ಲಿಯೇ ದಾಖಲೆ ನೀಡಬೇಕೆಂಬ ರಾಜ್ಯ ಸರ್ಕಾರದ ನಿಯಮಗಳನ್ನು ಬೆಳಗಾವಿಯಲ್ಲಿ ಗಾಳಿಗೆ ತೂರಿದ್ದಾರೆ. ಯಾಕಂದ್ರೆ ಇಲ್ಲಿ ನೋಡಿ, ಈ ಪಹಣಿ ಪತ್ರದಲ್ಲಿ ಮರಾಠಿ ಪ್ರೇಮ ತೋರಿಸಿದ್ದಾರೆ. ಅಲ್ಲದೆ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಶ್ಚಿಮ ಭಾಗದ ಬಹುತೇಕ ಪಂಚಾಯಿತಿಗಳಲ್ಲಿ ಮರಾಠಿ ಭಾಷೆಯಲ್ಲಿಯೇ ಪಹಣಿ ಪತ್ರ ವಿತರಿಸುತ್ತಾ ಇರುವ ಆರೋಪವಿದೆ. ಸರ್ಕಾರಿ ಸಿಬ್ಬಂದಿಗೆ ನಿಂದಿಸಿದ ಮರಾಠಿ ಪುಂಡ. ಕನ್ನಡ ಬೋಲೋ ನೀ ಕನ್ನಡದ ಮಾತಾಡ ನೀನು. ಮಜಾ ಸಮಸ್ಯೆ ಅರ್ಜಿ ಕೊಡ. ಇನ್ನು ಗ್ರಾಮ ಪಂಚಾಯತ್ ಪಿಡಿಒಗೆ ಮರಾಠಿ ಪುಂಡನೊಬ್ಬ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಮರಾಠಿ ಮಾತನಾಡುವಂತೆ ಪಿಡಿಒಗೆ ಆವಾಜ್ ಹಾಕಿ ದರ್ಪವನ್ನು ಮೆರೆದಿದ್ದಾನೆ. ಅರ್ಜಿ ಕೊಡೋದನ್ನ ನೋಡ್ತೀನಿ ನಾನು. कुठली अर्जी कोण दूध समय उद्यान केलं थांब का संभाजी नंतर का अनपड इकडे बघ फिरून सांगतो तू ಇವ್ರದೇನ ಅರ್ಜಿ ತಗೋ ಫಸ್ಟಿಗೆ ಅರ್ಜಿ ತಗೋ ಅಂತ ವಿಚಾರಣೆ ಮಾಡಿ. ಇದೆಲ್ಲವನ್ನ ನೋಡ್ತಾ ಇದ್ರೆ ಸರ್ಕಾರದ ಆದೇಶವನ್ನ ಬೆಳಗಾವಿ ಜಿಲ್ಲಾಡಳಿತ ಗಾಳಿಗೆ ತೂರಿದ್ಯಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಅಧಿಕಾರಿ ವರ್ಗದಿಂದಲೇ ಮರಾಠಿ ಪ್ರೇಮ ವ್ಯಕ್ತವಾಗಿದ್ದು ಆಡಳಿತ ಭಾಷೆ ಕನ್ನಡಕ್ಕೆ ಜಿಲ್ಲಾಡಳಿತ ಎಳ್ಳು ನೀರು ಬಿಟ್ಟಿದೆ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಇನ್ನಾದ್ರೂ ಬೆಳಗಾವಿ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ತಾರಾ? ಕಾದ್ ನೋಡ್ಬೇಕಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಒಬ್ಬ ಗಾಂಜಾ ಗಿರಾಕಿ ಮರಾಠಿ ಪುಂಡ ಅಲ್ಲಿ ಮರಾಠಿಯಲ್ಲಿ ಮಾತಾಡು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ. ಕರ್ನಾಟಕದಲ್ಲಿದ್ದೀರಾ? ಕನ್ನಡದಲ್ಲೇ ಮಾತಾಡಿದ್ದೇಳಿ ಅವರನ್ನ ಸ್ವಲ್ಪ ಇನ್ಪುಟ್ ಅವರನ್ನ ಮಾತಾಡಿಸ್ರಿ. ಯಾರು ಮಾತಾಡಿದ್ರು ಆ ಕನ್ನಡದಲ್ಲಿ ಅವರನ್ನ ಹೀರೋ ಮಾಡ್ಬೇಕು. ಅವರ ಕನ್ನಡದ ಹೀರೋ ನಿಜವಾಗಿ ಇದು ದಮ್ಮು ಅಂತಂದ್ರೆ ಅದು ಕೂಡ ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಮಾತಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆಮೇಲೆ ನಿಮಗೆ ತೋರಿಸ್ತೀನಿ ಸ್ಟೋರಿ. ಒಬ್ಬ ಪಿಡಿಒ ಮೇಲೆ ಅಂತೆ, ಒಬ್ಬ ಕಂಡಕ್ಟರ್ ಮೇಲೆ ಅಂತೆ. ಬಂದ್ರು ಡಿ ಕೆ ಶಿವಕುಮಾರ್ ಮೇಲೆ ಮಾಡ್ರು, ಬಂದ್ರು ವಾಟಾಳ್ ನಾಗರಾಜ್ ಮೇಲೆ ಮಾಡ್ರು. ಅಲ್ಲಿ ಲೋಕಲ್ ಅಲ್ಲಿ ಗೋವಾದಿಂದ ಚೀಪ್ ಲಿಕ್ಕರ್ ಸಿಗತ್ತೆ, ಅಲ್ಲಿ ಗಾಂಜಾ ಸಿಗತ್ತೆ, ಅದನ್ನ ಸೇದ್ಕೊಂಡು ಬಂದಿಲ್ಲಲ್ಲ ನೀವು ದರ್ಬಾರ್ ಮಾಡೋದು. ನೋಡಿ, ಅವನು ಗಡ್ಡ ಗಿಡ್ಡ ಬಿಟ್ಟ ಒಳ್ಳೆ ವಯಸ್ಕ ಇದ್ದಾನೆ ನೋಡಿ. ಅವರು ವಯಸ್ಸಾಗಿದೆ ಆ ತಾತನಿಗೆ. ತಾತ ಮತ್ತು ಆ ಕನ್ನಡ ಪ್ರೇಮ ಅದು ಮತ್ತು ಧೈರ್ಯ ಇಲ್ಲ ಅವನಿಗೆ. ಬರೀ ಇದರ ಬಗ್ಗೆ ಮೈಲಾರಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮೈಲಾರಿ, ನಿಜವಾಗಿ ಇಂಥ ಅವಕಾಶಗಳಿದೆಯಾ? ಯಾವ ರೀತಿ ಇದರ ಬಗ್ಗೆ ಅಲ್ಲಿ ಚರ್ಚೆಗಳು ಕಂಡು ಬರ್ತಾ ಇದೆ?